ಒಂದೊಳ್ಳೆ ಸಮಯವನ್ನ ಗೋವಾದಲ್ಲಿ ವಿಜಯರಾಘು ಒಬ್ಬರು ಮಗನೊಟ್ಟಿಗೆ ಕಳೆಯುವ ಮೂಲಕ ತುಂಬಾನೇ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಎಸ್, ಇದೇ ಮೊದಲ ಬಾರಿಗೆ ಅಂದ್ರೆ ಪತ್ನಿ ಸ್ಪಂದನಾ ಅವರನ್ನ ಕಳೆದುಕೊಂಡ್ಮೇಲೆ ಇದೇ ಮೊದಲ ಬಾರಿಗೆ ಹೊರ ರಾಜ್ಯಕ್ಕೆ ಹೋಗಿರೋದು. ಅಂದ್ರೆ ನಮ್ಮ ಒಂದು ಕರ್ನಾಟಕವನ್ನ ಬಿಟ್ಟು ಬೇರೆ ಒಂದು ಭಾಗಕ್ಕೆ ಹೋಗಿ ಮಗನೊಟ್ಟಿಗೆ ಸಮಯವನ್ನ ಕಳೆದಿರೋದು. ಸಾಮಾನ್ಯವಾಗಿ 3 ಜನ ಒಟ್ಟಿಗೆ ಹೋಗ್ತಾ ಇದ್ರು, ಆದ್ರೆ ಸ್ಪಂದನಾ ಇಲ್ಲ. ಸ್ಪಂದನಾ ಅವರ ಇನ್ನೇನು 1 ವರ್ಷದ ಒಂದು ಪುಣ್ಯ ಸ್ಮರಣೆಯೂ ಕೂಡ ಬಂದೇ ಬಿಡುತ್ತೆ. ಎಷ್ಟು ಬೇಗ ವರ್ಷಗಳು ಕಳೆದ ಹೋಯ್ತು ನೋಡಿ. ತಾಯಿಯನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಅದೇ ರೀತಿ ಇದೇ ಒಂದು ನೆನಪಿನಲ್ಲೇ ಇದೀಗ ಒಂದು ಗೋವಾ ಟ್ರಿಪ್ಗೂ ಕೂಡ ಹೋಗಿ ಬರ್ತಾರೆ ವಿಜಯರಾಘು ಒಬ್ರು. ಕೆಲಸದ ನಿಮಿತ್ತವಾಗಿ ಬಹಳಷ್ಟು ರೀತಿಯಲ್ಲಿ ಶೂಟಿಂಗ್ ಅಂತೆಲ್ಲ ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಬ್ರೇಕ್ ಅನ್ನ ಕೊಟ್ಟು ಇದೀಗ ಮಗನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಮಗನನ್ನ ಕರ್ಕೊಂಡು ಗೋವಾಗೆ ಹೋಗ್ತಾರೆ. ಗೋವಾದಲ್ಲಿ ಒಂದೊಳ್ಳೆ ಪೀಸ್ಫುಲ್ ಸಮಯವನ್ನ ಕಳೀತಾರೆ. ಜೊತೆಗೆ ಅಲ್ಲಿಯ ಒಂದು ಮನೆಯನ್ನ ಬಾಡಿಗೆ ಕೂಡ ತಗೊಂಡು ಅಲ್ಲಿ ಒಂದು 3 ಅಥವಾ 4 ದಿವಸಗಳ ಕಾಲ ಸುತ್ತಾಟ ಮಾಡುತ್ತಾ ಮನೆಯಲ್ಲಿ ಎಂಜಾಯ್ ಮಾಡಿದ್ದಾರೆ. ಗೋವಾದ ಮನೆಯಲ್ಲಿ ಎಂಜಾಯ್ ಮಾಡಿದ್ದಾರೆ. ಗೋವಾ ಮನೆ ಅಂದ್ರೆ ಒಂದು ರೀತಿಯಲ್ಲಿ ತುಂಬಾನೇ ಚೆನ್ನಾಗಿರುವಂತ ಮನೆ ಅದಾಗಿರುತ್ತೆ. ಅದನ್ನ ಶೌರ್ಯ ಅವರು ಕೂಡ ತೋರಿಸ್ತಾರೆ. ಈ ರೀತಿಯ ಒಂದು ಮನೆಯಲ್ಲಿ ನಾವು ಕೂಡ ತಂಗಿದ್ವಿ, ನೀವು ಕೂಡ ತಂಗಿರ್ಬೋದು, ತುಂಬಾನೇ ಚೆನ್ನಾಗಿದೆ, ನಮ್ಗಂತೂ ಇಷ್ಟ ಆಯ್ತು, ಎಲ್ಲಾ ರೀತಿಯ ಫೆಸಿಲಿಟೀಸ್ ಇತ್ತು, ಸ್ವಿಮ್ಮಿಂಗ್ ಪೂಲ್ ಇತ್ತು ಎನ್ನುವಂತ ಮಾತನ್ನು ಕೂಡ ತಿಳಿಸ್ತಾರೆ ಶೌರ್ಯ ಅವರು. ಶೌರ್ಯ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಸಿನಿಮಾ ಅಂತಲ್ಲಿ ಕಂಪ್ಲೀಟ್ ಆಗಿ ತಂದೆ ವಿಜಯರಾಘು ಬ್ಯುಸಿ ಆಗ್ಬಿಟ್ಟಿರ್ತಾರೆ, ಮಗನಿಗೆ ಟೈಮ್ ಅನ್ನೇ ಕೊಡ್ತಾ ಇರ್ಲಿಲ್ಲ. ಇದೀಗ ಮಗನಿಗೋಸ್ಕರ ಪ್ರತ್ಯೇಕ ಟೈಮ್ ಅನ್ನ ಮೀಸಲಿಟ್ಟಿದ್ದು ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ. ಗೋವಾಗೆ ಹೋಗಿ ಬಂದಿದ್ದಾರೆ. ಜೊತೆಗೆ ಶೌರ್ಯಗೆ ಇನ್ನೊಂದು ಆಸೆ ಇದೆ, ಫಾರಿನ್ ಟ್ರಿಪ್ಗೆ ತಂದೆಯೊಟ್ಟಿಗೆ ಹೋಗಿ ಬರ್ಬೇಕು ಅಂತ. ಆ ಒಂದು ಆಸೆನ ಆದಷ್ಟು ಬೇಗ ವಿಜಯರಾಘು ಅವರು ಕೂಡ ನೆರವೇರಿಸೋದು ಗ್ಯಾರಂಟಿ. ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಗೂ ಕೂಡ ಅಪ್ಪ ಮತ್ತು ಮಗ ಎಷ್ಟು ಜನ, ವಿಜಯರಾಘು ಕುಟುಂಬ ಎಷ್ಟು ಜನ, ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ.